ವಿದ್ಯಾರ್ಥಿಗಳು ಹೊಸತನ್ನು ಕಲಿಯುವ ಆಸಕ್ತಿ ಬೆಳೆಸಿಕೊಳ್ಳಬೇಕು. ಸೌಮ್ಯ ರೆಡ್ಡಿ. ಸಿಟಿ ಕಾಲೇಜು ಪದವಿ ಪ್ರದಾನ ಸಮಾರಂಭ. ವಿದ್ಯಾರ್ಥಿಗಳು ಪದವಿ ಪಡೆದ ತಕ್ಷಣ ತಮ್ಮ ಕಲಿಕೆಯನ್ನು ಮೊಟಕುಗೊಳಿಸಬಾರದು. ಕಲಿಕೆ ಎಂಬುದು ನಿರಂತರ. ವಿದ್ಯಾರ್ಥಿಗಳು ಹೊಸತನ್ನು ಕಲಿಯುವ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಹೇಳಿದರು. ಜಯನಗರದಲ್ಲಿರುವ ಸಿಟಿ ಕಾಲೇಜು ಆಯೋಜಿಸಿದ್ದ ಘಟಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನೀವೆಲ್ಲರೂ ಈಗ ಪದವಿ ಪಡೆದಿದ್ದೀರಿ, ಇಲ್ಲಿಗೆ ನಮ್ಮ ಓದು ಮುಗಿಯಿತು ಎಂದು ಸುಮ್ಮನಾಗಬಾರದು. ಕೆಲವರು ಮತ್ತೆ ಉನ್ನತ ವ್ಯಾಸಂಗ ಮಾಡಬಹುದು, ಮತ್ತಷ್ಟು ಮಂದಿ ಕೆಲಸಕ್ಕೆ ಸೇರಬಹುದು. ವೃತ್ತಿ ಜೀವನ ಆರಂಭಿಸಿದರೂ ಸಹ ಅಲ್ಲಿ ಕೂಡ ಕಲಿಯುವ ವಿಷಯ ಸಾಕಷ್ಟು ಇರಲಿದೆ. ಹೀಗಾಗಿ ಕಲಿಕೆ ಎಂಬುದು ನಿರಂತರ. ಸದಾ ಹೊಸತನ್ನು ಕಲಿಯುವ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದರು. ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಇದೊಂದು ಸಂಭ್ರಮದ ಕಾರ್ಯಕ್ರಮವಾಗಿದೆ. ಈಗ ನಿಮ್ಮ ಮುಂದೆ ಭವಿಷ್ಯ ರೂಪಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ, ಸಹಾಯ ಮಾಡಿ, ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿ. ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವಂತೆ ಎತ್ತರಕ್ಕೆ ಬೆಳೆಯಬೇಕು ಎಂದರು. ಸಿಟಿ ಕಾಲೇಜಿನ ಉಪಾಧ್ಯಕ್ಷೆ ಮೋನಿಕಾ ಕಲ್ಲೂರಿ ಮಾತನಾಡಿ, ನಿಮ್ಮ ಈ ಸಾಧನೆಗೆ ನಿಮ್ಮ ಪೋಷಕರು, ಅಧ್ಯಾಪಕರು ಮತ್ತು ಕುಟುಂಬದ ಕೊಡುಗೆಗಳು ಅಪಾರ. ಅವರ ಮಾರ್ಗದರ್ಶನ, ತ್ಯಾಗ ಮತ್ತು ನಿರಂತರ ಪ್ರಯತ್ನಗಳಿಲ್ಲದೆ ನಿಮ್ಮ ಶೈಕ್ಷಣಿಕ ಪ್ರಯಾಣ ಸಾಧ್ಯವಾಗುತ್ತಿರಲಿಲ್ಲ. ಅವರೆಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ. ಪದವಿ ಪಡೆದ ಕಾರಣಕ್ಕೆ ಎಲ್ಲವೂ ಮುಗಿಯಿತು ಎಂದುಕೊಂಡರೆ ಅದು ತಪ್ಪು. ವೃತ್ತಿ ಜೀವನದಲ್ಲಿ ಅಂಕಗಳಿಗಿಂತ ನಿಮ್ಮ ಪ್ರತಿಭೆಗೆ ಹೆಚ್ಚು ಬೆಲೆ ಇರಲಿದೆ. ಹೀಗಾಗಿ ಒಳ್ಳೆಯ ಚಾರಿತ್ರ್ಯ ಉಳಿಸಿಕೊಂಡು ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕು ಎಂದರು. ಕಾಲೇಜಿನ ಶೈಕ್ಷಣಿಕ ಸಂಯೋಜಕಿ ಶಬಾನಾ, ಪ್ಲೇಸ್ಮೆಂಟ್ ಹಾಗೂ ತರಬೇತಿ ಸಮನ್ವಯ ಅಧಿಕಾರಿ ದೀಪ್ತಿ, ಪಿಯು ಕಾಲೇಜಿನ ಸಂಯೋಜಕಿ ವಂದನಾ ಇತರರು ಉಪಸ್ಥಿತರಿದ್ದರು. 400 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ನಾನು ಮೊದಲನೇದಾಗಿ ಎಲ್ಲ ನಮ್ಮ ವಿದ್ಯಾರ್ಥಿನಿಯರಿಗೆ ಇವತ್ತು ಗ್ರ್ಯಾಜುಯೇಷನ್ ಸಂಭ್ರಮ ನನ್ನನ್ನು ಕರೆದಿದ್ದಾರೆ. ನಾನು ವಿಶೇಷವಾಗಿ ನನ್ನ ಸಹೋದರಿಯಾದಂಥ ಮೋನಿಕಾ ಕಲ್ಲೂರಿ ಅವರಿಗೆ ನಾನು ಅಭಿನಂದನೆ ಹೇಳಬೇಕು ಅಂತ ಬಯಸ್ತೀನಿ. ಆಮೇಲೆ ಪ್ರತಿಯೊಬ್ಬ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ನಾನು ಅಭಿನಂದನೆಗಳು ಹೇಳಕ್ಕೆ ಬಯಸ್ತೀನಿ. ಮತ್ತು ಅವರ ಪೋಷಕರಿಗೂ ಸಹ, ಮತ್ತು ಎಲ್ಲ ನಮ್ಮ ಶಿಕ್ಷಕರಿಗೆ. ಯಾಕಂದರೆ ಸರಿ ಡಿಗ್ರಿ ಆಗೋಯ್ತು ಅಂದಮೇಲೆ ಅಷ್ಟೇ ಅಂತ ಅನ್ಕೋತಾರೆ. ಈಗ ತಾನೇ ಅವ್ರ ಭಾಷಣದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ರು, ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಯಾಕಂದರೆ ಆ ಡಿಗ್ರಿ ಆದಮೇಲೆ ಅದೊಂದು ಲೈಸೆನ್ಸ್, ಅದೊಂದು ಕೆಲಸ ಸಿಗೋಕ್ಕೊಂದು ಲೈಸೆನ್ಸ್. ಅದಾದಮೇಲೆ ನಿಮ್ಮ ಕೈಯಲ್ಲಿದೆ, ನೀವು ಅದನ್ನು ಹೇಗೆ ಉಪಯೋಗಿಸ್ಕೋತೀರಿ, ನೀವು ಮುಂದೆ ನಿಮ್ಮ ಜೀವನದಲ್ಲಿ ಹೇಗೆ ನೀವು ರೂಪಿಸ್ಕೋತೀರಿ. ಯಾಕಂದರೆ ಪ್ರತಿಯೊಬ್ಬ ತಂದೆ ತಾಯಿ ಏನು ಅಪೇಕ್ಷೆ ಪಡ್ತಾರೆ ಅಂದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಆಮೇಲೆ ಒಳ್ಳೆಯ ಕೆಲಸ ಸಿಗಬೇಕು ಅಂತ. ಸೊ ಹಾಗಾಗಿ ಇವತ್ತು ಡಿಗ್ರಿ ಕಾಲೇಜು ಎಲ್ಲ ನಮ್ಮ ಸ್ಟೂಡೆಂಟ್ಸು ಭಾಳ ಜನ ಇವತ್ತು ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ಸಲ್ಲಿ ಭಾಗವಹಿಸಿದ್ದು ನಂಗೆ ಭಾಳ ಸಂತೋಷ ಆಗ್ತಾಯಿದೆ. ಇಲ್ಲಿ ನಮ್ಮ ಜಯನಗರದಲ್ಲಿ ಸುಮಾರು 6 ವರ್ಷ ಹಿಂದೆ ಸಹ ನಾನು ಬರೆದಿದ್ದೆ. ಸೊ ಇದೇ ಜಾಗದಲ್ಲಿ, ಸೊ ಐ ಥಿಂಕ್ 100ಕ್ಕಿಂತ ಕಡಿಮೆ ಇದ್ದರು, ಇವಾಗ ಆಲ್ಮೋಸ್ಟ್ 2000 ಜನ ಮಕ್ಕಳು ಸ್ಟೂಡೆಂಟ್ಸ್ ಆಗಿದ್ದಾರೆ. ಸೊ ನಾನು ವಿಶೇಷವಾಗಿ ನಮ್ಮ ಪರಮಹಂಸ ಸರ್ ಇರ್ಬೋದು, ಗೀತಾ ಮ್ಯಾಮ್ ಇರ್ಬೋದು, ಮತ್ತು ನಮ್ಮ ಸಹೋದರ ಅಂತ ನಮ್ಮ ರಾಹುಲ್ ಅವರು ಇರ್ಬೋದು, ಮತ್ತು ಮೋನಿಕಾ ಅವರಿಗೆ ನಾನು ಅಭಿನಂದನೆ ಹೇಳಬೇಕು ಅಂತ ಬಯಸ್ತೀನಿ. ಯಾಕಂದರೆ ವಿದ್ಯಾದಾನ ಒಂದು ಭಾಳ ಶ್ರೇಷ್ಠವಾದ ದಾನ. ಆಮೇಲೆ ನಾವು ನೋಡ್ತಾ ಇದ್ದೀವಿ ಸುಮಾರು ಒಂದು ವಾರದಿಂದ ನಮ್ಮ ದೇಶದ ಭವಿಷ್ಯ ನಮ್ಮ ಯುವಕರು ರೂಪಿಸಿದ್ದಾರೆ. ಸೊ ಹಾಗಾಗಿ ನಾನು ಎಲ್ರಿಗೂ ವಿಶೇಷವಾಗಿ ಮಕ್ಕಳಿಗೆ ಅಂತ ಹೇಳ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಭವಿಷ್ಯನ ನೀವು ಒಂದು ಒಳ್ಳೆ ದಾರಿಗೆ ತೊಗೊಂಡು ಹೋಗಿ ಅಂತ ನಾನು ಹೇಳಿ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ನನ್ನ ಹೆಸರು ಮೋನಿಕಾ ಕಲ್ಲೂರಿ ಆ್ಯಂಡ್ ಐ ಆಮ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಸಿಟಿ ಕಾಲೇಜ್ ಜಯನಗರ. ಇವತ್ತು ತುಂಬ ವಿಶೇಷವಾದ ದಿನ ನಮಗೆ. ಕಾಲೇಜಲ್ಲಿ 400 ಜನ BBA, BCom, BSc, MBA ಆ್ಯಂಡ್ MCA ಇಂದ 400 ಪೀಪಲ್, 400 ಜನ ನಮಗೆ ಗ್ರ್ಯಾಜುಯೇಟ್ ಆಗ್ತಾ ಇದ್ದಾರೆ.
ಸೊ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ, ಯಾಕಂದರೆ ಈ 400 ಪೀಪಲ್ನ ನಾವು ಆಲ್ಮೋಸ್ಟ್ 3 ಇಯರ್ಸಿಂದ ಗ್ರೂಮ್ ಮಾಡಿದ್ದೀವಿ ಟು ಫೇಸ್ ದ ವರ್ಲ್ಡ್, ಟು ಯುನೋ ಟು ಸಿ ದ ರಿಯಲ್ ಚಾಲೆಂಜಸ್ ಆಫ್ ಲೈಫ್. We've done mock interviews and we have done so many things to actually prepare these students to face the world, and from tomorrow they are on their own and ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು. ಆ್ಯಂಡ್ ಆ ಜರ್ನಿನ ನೋಡೋಕ್ಕೆ, ಸಪೋರ್ಟ್ ಮಾಡೋಕ್ಕೆ ನಮ್ಮ ಕಾಲೇಜ್ ಆ್ಯಂಡ್ ನಮ್ಮ ಟೀಮ್ಗೆ ತುಂಬ ಖುಷಿ ಆಗ್ತಾ ಇದೆ, ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆ್ಯಂಡ್ ಆಲ್ಸೋ ಶ್ರೀಮತಿ ಸೌಮ್ಯ ರೆಡ್ಡಿ ಮೇಡಮ್ ಅವ್ರು ಬಂದಿದ್ದರು ಫಾರ್ ಗ್ರ್ಯಾಜುಯೇಷನ್ ಟು ಬ್ಲೆಸ್ ಆರ್ ಸ್ಟೂಡೆಂಟ್ಸ್. ಆ್ಯಂಡ್ 5 years ಬ್ಯಾಕ್ ಒಂದು ಸತಿ ಬಂದಿದ್ದರು, ಆ್ಯಂಡ್ ಆವಾಗಿಂದ ಟಿಲ್ ನೌ ಶಿ ಈಸ್ ಬೀನ್ ಅನ್ ಇನ್ಕ್ರೆಡಿಬಲ್ ಸಪೋರ್ಟ್. ಆ್ಯಂಡ್ ಇವತ್ತು ಬಂದಾಗಲೂ ಅಷ್ಟೇ ತುಂಬ ಎನ್ಕರೇಜಿಂಗ್ ಆಗಿ, ತುಂಬ ಸಪೋರ್ಟಿವ್ ಆಗಿ, ಎಸ್ಪೆಷಲಿ ಫಾರ್ ದ ಯೂತ್ and to do justice for the youth, and also to bless the children and give them good guidance. And what we both would like to tell the youngsters of this generation is that your degree is just a small license, like your Aadhaar card or your PAN card. It just gives you a license to apply for visas, or it gives you on the application eligible agake it gives you a license. But after you get a job, what you do, how you do, and the way you are holding up yourself and your character, your behavior, ನೀವು ಒಂದು ಕೆಲಸದಲ್ಲಿ ಸೇರ್ತೀರಾ, ಅಲ್ಲಿ ನಿಮ್ಮ ಟೀಮ್ ಮೆಂಬರ್ಸ್ ಜೊತೆ ಎಷ್ಟು ಎಫರ್ಟ್ ಹಾಕಿ ನೀವು ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೊತೀರಾ, ಕಂಪನಿ ಗೋಲ್ಸ್ ಏನಿರುತ್ತೆ ಅದನ್ನು ಹೇಗೆ ಅಚೀವ್ ಮಾಡ್ತೀರಾ, ಆ್ಯಂಡ್ ಎಸ್ಪೆಷಲಿ ವರ್ಕ್ ಎನ್ವೈರ್ಮೆಂಟಲ್ಲಿ ಹೇಗೆ ನಡ್ಕೊಬೇಕು. ಒಬ್ರಿಗೊಬ್ರು ತುಳಿತಾ ಇರ್ತಾರೆ, ಬೇರೆಯವರು ಪಾಲಿಟಿಕ್ಸ್ ನಡೀತಾ ಇರುತ್ತೆ. ಸೊ ಅದೆಲ್ಲ ಯು ಶುಡ್ ನಾಟ್ ಬಿ ಪಾರ್ಟ್ ಆಫ್ ಆಲ್ ದಟ್. ಯು ಶುಡ್ ಬಿ ಸಮ್ವನ್ ಹೂ ಇಸ್ ಬ್ರಿಂಗಿಂಗ್ ದ ಚೇಂಜ್ ಟು ದ ವರ್ಕ್ ಸ್ಪೇಸ್. You should stand out special. So these are things I wish for my students, that degree and things for graduating students, it is just I think overhyped a little. I think it is just a license. And ಇವಾಗ ನೋಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಂದನೂ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಆ್ಯಂಡ್ ಐ ಹೋಪ್ ಆ್ಯಂಡ್ ಐ ವುಡ್ ಲೈಕ್ ಟು ಟೆಲ್ ದ ಗೌರ್ಮೆಂಟ್ ಆ್ಯಂಡ್ ಆಲ್ಸೋ ಆಲ್ ದ ಪೀಪಲ್ ಹೂ ಹ್ಯಾವ್ ದ ಡಿಸಿಷನ್ ಮೇಕಿಂಗ್ ಪವರ್ for competitive exams, that please bring some change for our youth. They're suffering, and the system has to be upgraded. And people like me who just follow what the government says and try to do something for the students. So it's fine. It is difficult for us also to get crushed between the government and the students and try to do our best for the students.